Hi friends, welcome to my YouTube channel. I am Kashibai Kururi. Friends, ನಾವು ಭಿನ್ನ ರಾಶಿಗಳು ಅನ್ನೋ ಅಧ್ಯಾಯವನ್ನು ತಗೊಂಡಿದ್ದೀವಿ. ಫ್ರೆಂಡ್ಸ್, ಭಿನ್ನ ರಾಶಿಗಳು ಅಂತಂದರೆ ಭಿನ್ನ ರಾಶಿಗಳನ್ನು ಒಳಗೊಂಡ ಸನ್ನಿವೇಶಗಳು ಮತ್ತು ನಮ್ಮ ಬದುಕಿನಲ್ಲಿ ಎಲ್ಲೆಲ್ಲಿ ಈ ಭಿನ್ನ ರಾಶಿಗಳು ಬರುತ್ತವೆ ಅನ್ನೋ ಪ್ರಶ್ನೆ. ಫ್ರೆಂಡ್ಸ್, ಅರ್ಧವನ್ನು 1/2 ಎಂದು ಬರೆಯುವುದೆಂದು ಸುಭಾಷ್ಗೆ ತಿಳಿದಿತ್ತು. ಫ್ರೆಂಡ್ಸ್, ಒಂದು ಪೂರಿಯನ್ನು ತಿನ್ನುತ್ತಿದ್ದಾಗ ಅವನಲ್ಲಿದ್ದ ಅರ್ಧ ಪೂರಿಯನ್ನು ಮತ್ತೆ 2 ಸಮಾನ ಭಾಗಗಳಾಗಿ ವಿಭಾಗಿಸಿ ಆ ತುಂಡು ಪೂರ್ಣ ಪೂರಿಯ ಎಷ್ಟು ಭಾಗ ಎಂದು ಪ್ರಶ್ನಿಸಿದನು. ಫ್ರೆಂಡ್ಸ್, ಏನನ್ನೂ ಉತ್ತರಿಸದೆ ಪರಿದ ತನ್ನಲ್ಲಿದ್ದ ಅರ್ಧ ಪೂರಿಯನ್ನು 2 ಸಮಭಾಗಗಳಾಗಿ ವಿಭಾಗಿಸಿ ಸುಭಾಷ್ ಇರಿಸಿದ್ದ ತುಂಡುಗಳ ಪಕ್ಕದಲ್ಲಿರಿಸಿದಳು. ಫ್ರೆಂಡ್ಸ್, ಈ 4 ಸಮಭಾಗಗಳು ಸೇರಿ ಒಂದು ಪೂರ್ಣವಾಗಿರುತ್ತದೆ ಎಂದಳು. ಆದುದರಿಂದ ಪ್ರತಿಯೊಂದು ಸಮಭಾಗ ಪೂರ್ಣಪೂರಿಯ 4ನೇ ಒಂದು ಹಾಗೂ ಈ 4 ಸಮಭಾಗಗಳು ಸೇರಿ 4/4 ಅಥವಾ ಒಂದು ಪೂರ್ಣ ಪೂರಿಯಾಗುವುದು. ಸೊ ಫ್ರೆಂಡ್ಸ್, ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಉದಾಹರಣೆಯಾಗಿ ಈಗ ತಾನೇ ಹೇಳಿರೋದು. ಫ್ರೆಂಡ್ಸ್, ಇದು 4 ಭಾಗಗಳು ಇದು ಮಾಡಿದಾಗ ಪೂರ್ಣಪೂರಿ ಆಗುತ್ತದೆ. ಫ್ರೆಂಡ್ಸ್, ಸೊ ಇಲ್ಲಿ ಒಂದು ಇದೆ. ಫ್ರೆಂಡ್ಸ್, ಈ ಪೂರಿಯನ್ನು ತಿನ್ನುತ್ತಾ ಈ ಹಿಂದೆ ಭಿನ್ನ ರಾಶಿಗಳ ಬಗ್ಗೆ ಅವರು ಕಲಿತಿದ್ದ ಅಂಶಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಫ್ರೆಂಡ್ಸ್, 4 ಸಮಭಾಗಗಳಲ್ಲಿ 3 ಭಾಗ ಎಂದರೆ 3/4. ಇದೇ ರೀತಿ 3/7 ಅಂದರೆ ಒಂದು ಪೂರ್ಣವನ್ನು 7 ಸಮಪಾಲುಗಳನ್ನಾಗಿ ಮಾಡಿ 3 ಪಾಲುಗಳನ್ನು ನಾವು ತೆಗೆದುಕೊಳ್ಳೋದು. ಒಂದು ಪೂರ್ಣ ಭಾಗ ಅಂದರೆ 7. ಫ್ರೆಂಡ್ಸ್, ಸೊ 7 ಪೂರ್ಣ ಪಾಲುಗಳನ್ನು 7 ಸಮಪಾಲನಾಗಿ ಮಾಡಿ ಅದರಲ್ಲಿ 3 ಪಾಲುಗಳನ್ನು ತೆಗೆದುಕೊಳ್ಳುವುದು. ಅಂದರೆ 1/8 ಅಂದರೆ ಒಂದು ಪೂರ್ಣವನ್ನು 8 ಸಮಪಾಲುಗಳನ್ನಾಗಿ ಮಾಡಿ ಅವುಗಳಲ್ಲಿ ಒಂದು ಪಾಲನ್ನು ತೆಗೆದುಕೊಳ್ಳುವುದು. ಅಂದರೆ ಈ ಚಿತ್ರವನ್ನು ನೋಡಿ. ಫ್ರೆಂಡ್ಸ್, ಸೊ ಒಂದು ಪೂರ್ಣದ ಭಾಗವನ್ನು ಪ್ರತಿನಿಧಿಸುವ ಸಂಖ್ಯೆಯೇ ಭಿನ್ನರಾಶಿ. ಭಿನ್ನರಾಶಿ ಎಂದರೇನು ಅಂದರೆ ಒಂದು ಪೂರ್ಣ ಭಾಗವನ್ನು ಪ್ರತಿನಿಧಿಸುವ ಸಂಖ್ಯೆಯೇ ಭಿನ್ನರಾಶಿ. ಈ ಪೂರ್ಣ ಒಂದು ವಸ್ತುವಾಗಿರಬಹುದು ಅಥವಾ ವಸ್ತುಗಳ ಗುಂಪುಗಳು ಕೂಡ ಆಗಿರಬಹುದು ಎಂದು ಪರಿದ ಹೇಳಿದಳು. ಈ ಭಾಗಗಳು ಸಮವಾಗಿರಬೇಕೆನ್ನುವುದನ್ನು ಸುಭಾಷ್ ಗಮನಿಸಿದನು. ಭಿನ್ನರಾಶಿ ಈ ಸಂಭಾಷಣೆಯನ್ನು ಪುನರ್ ಸ್ಮರಿಸಿಕೊಳ್ಳೋಣ. ಭಿನ್ನರಾಶಿ ಎಂದರೆ ಒಂದು ಗುಂಪು ಅಥವಾ ಪ್ರದೇಶದ ಭಾಗ. 5/12 ಒಂದು ಭಿನ್ನರಾಶಿ. ಇದನ್ನು ನಾವು 12ನೇ 5 ಎಂದು ಓದಿರುತ್ತೇವೆ. ಇಲ್ಲಿ 12 ಯಾವುದನ್ನು ಸೂಚಿಸುತ್ತದೆ? ಒಂದು ಪೂರ್ಣವನ್ನು ಸಮಭಾಗಗಳನ್ನು ಮಾಡಿದ ಸಂಖ್ಯೆ, ಅದು 5. ಯಾವುದನ್ನು ಸೂಚಿಸುತ್ತದೆ? ಅದು ತೆಗೆದುಕೊಂಡ ಸಮಭಾಗಗಳ ಸಂಖ್ಯೆ 5. ಇಲ್ಲಿ 5ಅನ್ನು ಅಂಶವೆಂದು 12ಅನ್ನು ಛೇದವೆಂದು ಕರೆಯುತ್ತೇವೆ. ಫ್ರೆಂಡ್ಸ್, ಅಂದರೆ ಇಲ್ಲಿ 3/7 ಅಂದರೆ 7ನೇ 3 ಭಾಗರ ಅಂಶ ಹಾಗೂ 15ನೇ 4ರ ಛೇದವನ್ನು ಗುರುತಿಸಿ. ಫ್ರೆಂಡ್ಸ್, ಈಗ ಆಟವಾಡಿ. ಈ ಆಟವನ್ನು ಸ್ನೇಹಿತರ ಜೊತೆ ಆಟ ಆಡಿ. ಫ್ರೆಂಡ್ಸ್, ಇಲ್ಲಿ ತೋರಿಸಿರುವಂಥ ಅನೇಕ ಚೌಕಗಳಿರುವ ಕಾರ್ಡ್ ತೆಗೆದುಕೊಳ್ಳಿ. ಒಂದು ಭಿನ್ನ ರಾಶಿಯನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ 2ನೇ 1 ಭಾಗ ಚೌಕಳಿಯ ಕಾರ್ಡ್ನ 1/2 ಪ್ರತಿಯೊಬ್ಬರು ಶೇಡ್ ಮಾಡಬೇಕು. ಇದನ್ನು ನೀವು ಕಂಪ್ಲೀಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್.